ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತು ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಏನಂದ್ರೆ ನೋಡ್ಕೊಂಬನ್ನಿ. ಚುನ್ಮರಿ ಬಜ್ಜಿ ಮಾಡ್ತಾಯಿದ್ದೀನಿ. ಪಕೋಡಾರ ಅನ್ಬೋದು, ಬಜ್ಜಿಯಾರ ಅನ್ಬೋದು. ಚುನ್ಮರಿ ತೊಗೊಂಡಿದ್ದೀನಿ ಇಷ್ಟೊಂದು. ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಈರುಳ್ಳಿ, ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಜ್ವೈನು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಮೊಸರು ಇಷ್ಟು ತೊಗೊಂಡಿನಿ. ಕರಿಯೋದಕ್ಕೆ ಎಣ್ಣೆ. ಈಗೇನು ಮಾಡೋಣ ಅಂದ್ರೆ ಮೊದಲನೇದಾಗಿ ಈ ಚುನ್ಮರಿ ಚೆನ್ನಾಗಿ ನೀರಾಗ ತೊಳ್ಕೊಂಡು ಬರೋಣ. ತೊಳೆಯೋಣ ರೀ. ನಿಮಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಇಷ್ಟು ತೊಗೊಂಡಿನಿ ನೋಡಿ. ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು. ಪದೇ ಪದೇ ಕಡಲೆ ಹಿಟ್ಟಿನ ಬಜ್ಜಿ ಮಾಡಿದ್ರೆ ಇಷ್ಟಪಡಲ್ಲ ಅಲ್ಲಿ ಮಕ್ಕಳು. ಈ ರೀತಿ ಒಂದು ಸಾರಿ ಚುನ್ಮರಿ ಬಜ್ಜಿ ಮಾಡಿಕೊಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ. ಈಗ ನೋಡಿರಿ, ನೀರಾಗ ಚೆನ್ನಾಗಿ ತೊಳ್ಕೊಳ್ಳೋಣ. ನೆನೆದ ತಕ್ಷಣ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರೋಣ. ಸ್ವಲ್ಪ ನೆನೀಲಿ, ಬೇಗನೆ ನೆನೀತಾವ. ನೋಡಿರಿ, ಆಲೂಗಡ್ಡಿನೂ ತೊಗೊಂಡಿದ್ದೀನಿ. ಈಗ ನೋಡಿರಿ, ಈ ಚುನ್ಮರಿ ನೆಂದವಲ್ಲ, ಈಗ ಹಿಂಡಿ ತಗೋಣ. ಹಿಂಡಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಣ. ನೀರು ಚೆನ್ನಾಗಿ ತಗೊಂಬಿಡೋಣ. ಈಗ ನೋಡಿರಿ, ಚುನ್ಮರಿ ಹಿಂಡಿ ತೆಗೆದು ಈ ರೀತಿ ರುಬ್ಕೊಂಡಿವಿ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಆಲೂಗಡ್ಡೆ ಹಾಕೋಣ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ. ಆಲೂಗಡ್ಡೆ ಹಾಕ್ತೀನಿ ಅರ್ಧ ಪೀಸು. ನಮ್ಮ ಕ್ವಾಂಟಿಟಿ ಸ್ವಲ್ಪ ಅದಲ್ಲ, ಅರ್ಧ ಪೀಸ್ ಆಲೂಗಡ್ಡೆ. ಇದಕ್ಕೇನೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು, ಸ್ವಲ್ಪ 1 ಸ್ಪೂನ್ ಮೈದಾ ಹಿಟ್ಟು, 1.5 ಸ್ಪೂನ್. ಕ್ವಾಂಟಿಟಿ ನಿಮ್ಗೆ ಎಷ್ಟು ತೊಗೊಂಡಿರ್ತೀರಿ ನೋಡಿಬಿಟ್ಟು ಹಾಕೋರಿ. ಹಾಗೇನೆ ಸ್ವಲ್ಪ ಮೊಸರು ಹಾಕೋಣ, 1 ಸ್ಪೂನು ಮೊಸರು. ಇವಾಗ ರುಬ್ಕೊಂಬರೋಣ ಬನ್ನಿ. ಈಗ ನೋಡಿರಿ, ರುಬ್ಬಿ ತೊಗೊಂಡಿನಿ. ಈ ರೀತಿ ನುಣ್ಣಗೆ ರುಬ್ಬಬೇಕು. ಈಗ ನಾವು ಇಂಗ್ರೀಡಿಯೆಂಟ್ಸ್ಗಳು ಎಲ್ಲ ಹಾಕೋಣ. ಈರುಳ್ಳಿ, ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿನೆಲ್ಲ ಇವೆಲ್ಲ ಹಾಕೋಣ. ಈರುಳ್ಳಿ, ಹಂಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಅಂದರೆ ಸ್ವಲ್ಪ ಕೈ ತಕ್ಕೊತೀನಿ. ಕರಿಬೇವು, ಕೊತ್ತಂಬರಿ, ಅಜ್ವೈನು 1 ಸ್ಪೂನು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಬೇಕಂದ್ರೆ ಒಂದು ಸ್ವಲ್ಪ ಒಣ ಖಾರನೂ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಂದ್ರೆ ಸ್ವಲ್ಪ ರೆಡ್ ಖಾರ ಹಾಕೋಣ. ಮೆಣಸಿಕಾಯಿ ಖಾರ ಅಂದ್ರೆ ನಡಿತೈತಿ, ಸ್ವಲ್ಪ ನಾ ಹಾಕೋತೀನಿ. ರೆಡ್ ಖಾರ, ಚೂರು. ಇವಾಗ ಮಿಕ್ಸ್ ಮಾಡ್ಕೋಣ. ಕಲಿಸ್ಕೋಣ ರೀ. ನೋಡಿರಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಹಾಕಿ ಕಲಿಸ್ಕೊಂಬಿಡೋಣ. ಕೊತ್ತಂಬರಿ ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡು ಈ ಹದಕ್ಕಿರ್ಬೇಕು ಹಿಟ್ಟು. ನಾ ಏನು ಇದಕ್ಕೆ ಸೋಡಾ ಪುಡಿ ಹಾಕಿಲ್ರಿ, ಮೊಸರು ಹಾಕಿನೆಲ್ಲ ಮಸ್ತ್ ಉಬ್ಬಿ ಬರ್ತಾವೆ. ಈಗ ನೋಡಿರಿ, ಮಸ್ತ್ನಾಗ ಎಣ್ಣೆ ಕಾಸಿನಿ. ಈಗ ರೆಡಿ ಆಗ್ಯದಲ್ಲ. ಈಗ ಒಂಚೂರು ಹಾಕೊಂಡು ನೋಡೋಣ. ಎಣ್ಣೆ ಕಾಯ್ದದ್ರಿ. ಈಗ ಇಷ್ಟಿಷ್ಟು ಬಿಟ್ಕೋಣ. ಸ್ಲೋ ಎಣ್ಣೆ ಕಾಸ್ರಿ. ಲೋ ಫ್ಲೇಮ್ನಾಗ ಇಟ್ಕೊಂಡು ಕರ್ಕೋರಿ, ಮಸ್ತ್ ಆಗ್ತಾವೆ.
ಬಬಲ್ಸ್ ಕಮ್ಮಿ ಆದ ತಕ್ಷಣ ಟರ್ನ್ ಮಾಡ್ಕೋ. ಸ್ಲೋ ಫ್ಲೇಮ್ ಇಡ್ರಿ ಉರಿ. ಈಗ ಟರ್ನ್ ಮಾಡ್ಕೊಂಡ್ರಿ. ನೋಡ್ರಿ ಈ ರೀತಿ ಟರ್ನ್ ಮಾಡ್ಕೊರಿ. ಮಸ್ತ್ ಸ್ಮೆಲ್ ಭಾರಿ. ಆಲೂಗಡ್ಡೆ ಹಾಕಿವಲ್ರಿ ಮಸ್ತ್ನೇ. ನೋಡ್ರಿ ಫೈನಲ್ ಆಗಿ ಈ ರೀತಿ ಬಂದು ಚುನ್ಮುರಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಚುನ್ಮುರಿ ಈರುಳ್ಳಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಇಷ್ಟ ಆಗೇ ಆಗ್ತದೆ. ನೋಡ್ರಿ ಯಾವ ರೀತಿ ಬಂದವು, ಕ್ರಿಸ್ಪಿಯಾಗಿ ಬಂದವು, ಮಸ್ತ್ ಬಂದವು. ನೋಡ್ರಿ ಯಾವ ರೀತಿ ಬಂದವು ಅಂದ್ರೆ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಬಂದವು. ನೋಡ್ರಿ ಮಸ್ತ್ ಆಗ್ಯಾವ. ಈಗ ಒಳಗಡೆ ಸಾಫ್ಟ್, ಒಳಗಡೆ ಎಷ್ಟು ಸಾಫ್ಟ್ ಆಗ್ಯಾವ, ಮಸ್ತ್ ಆಗ್ಯಾವ. ಈಗ ಬಿಸಿ ಬಿಸಿ ಯಾವಲ್ಲ ಮಸ್ತ್ ಆಗ್ಯಾವ. ಒಳಗಡೆ ಸಾಫ್ಟ, ಮೇಲ್ಗಡೆ ಗರಿ ಗರಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ನೀವು ಮಾಡ್ಕೊಂಡು ತಿನ್ನಿರಿ. ಒಂದು ಟೇಸ್ಟ್ ಮಾಡಿ ನೋಡೋಣ ಅಂತ ಬನ್ನಿ. ನೋಡ್ರಿ ಎಷ್ಟು ಕರ್ಸಮ್ ಕುರುಮ್ ಅಂತ ಸೂಪರ್. ನೀವು ಮಾಡ್ಕೊಂಡು ತಿನ್ನಿರಿ, ಇಷ್ಟ ಆಗೇ ಆಗ್ತದೆ. ಈಗ ಮೇಲ್ಗಡೆ ಗರಿ ಗರಿ ಆಗ್ಯದೆ, ಒಳಗೆ ಸಾಫ್ಟ್ ಆಲೂಗಡ್ಡೆ ಚುನ್ಮರಿ ಮಸ್ತ್ ಅಂದ್ರೆ ಮಸ್ತ್ ಅಥವಾ ಸಿಂಪಲ್ ಆದ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಹೇಳ್ಕೊಟ್ಟಿನಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ನೀವು ಈ ರೀತಿ ಒಂದು ಸಾರಿ ಮಾಡ್ಕೊಂಡು ತಿನ್ನಿರಿ. ಪದೇ ಪದೇ ಕಡಲೆ ಹಿಟ್ಟಿನ ಬಜ್ಜಿ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ಒಂದು ಸಾರಿ ಚುನ್ಮುರಿ ಟ್ರೈ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ಲಾತ್ತೀರಿ ತಪ್ಪದೇ ಬಿಡುವಿನ ಟೈಮ್ ತೊಗೊಂಡು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣವೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾ ಹಾಕುವಂಥ ಹೊಸ ಹೊಸ ರೆಸಿಪಿಯ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣ ನೋಡ್ಬೋದು ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತು ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಏನಂದ್ರೆ ನೋಡ್ಕೊಂಬನ್ನಿ. ಚುನ್ಮರಿ ಬಜ್ಜಿ ಮಾಡ್ತಾಯಿದ್ದೀನಿ. ಪಕೋಡಾರ ಅನ್ಬೋದು, ಬಜ್ಜಿಯಾರ ಅನ್ಬೋದು. ಚುನ್ಮರಿ ತೊಗೊಂಡಿದ್ದೀನಿ ಇಷ್ಟೊಂದು. ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಈರುಳ್ಳಿ, ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಜ್ವೈನು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸ್ವಲ್ಪ ಮೊಸರು ಇಷ್ಟು ತೊಗೊಂಡಿನಿ. ಕರಿಯೋದಕ್ಕೆ ಎಣ್ಣೆ. ಈಗೇನು ಮಾಡೋಣ ಅಂದ್ರೆ ಮೊದಲನೇದಾಗಿ ಈ ಚುನ್ಮರಿ ಚೆನ್ನಾಗಿ ನೀರಾಗ ತೊಳ್ಕೊಂಡು ಬರೋಣ. ತೊಳೆಯೋಣ ರೀ. ನಿಮಗೆ ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಇಷ್ಟು ತೊಗೊಂಡಿನಿ. ನೋಡಿ, ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು. ಪದೇ ಪದೇ ಕಡಲೆ ಹಿಟ್ಟಿನ ಬಜ್ಜಿ ಮಾಡಿದ್ರೆ ಇಷ್ಟಪಡಲ್ಲ ಮಕ್ಕಳು. ಈ ರೀತಿ ಒಂದು ಸಾರಿ ಚುನ್ಮರಿ ಬಜ್ಜಿ ಮಾಡಿಕೊಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ. ಈಗ ನೋಡಿರಿ ನೀರಾಗ ಚೆನ್ನಾಗಿ ತೊಳ್ಕೊಳ್ಳೋಣ. ನೆನೆದ ತಕ್ಷಣ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರೋಣ. ಸ್ವಲ್ಪ ನೆನೀಲಿ, ಬೇಗನೆ ನೆನೀತಾವ. ನೋಡಿರಿ ಆಲೂಗಡ್ಡಿನೂ ತೊಗೊಂಡಿದ್ದೀನಿ. ಈಗ ನೋಡಿರಿ ಈ ಚುನ್ಮರಿ ನೆಂದವಲ್ಲ, ಈಗ ಹಿಂಡಿ ತಗೋಣ. ಹಿಂಡಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಣ. ನೀರು ಚೆನ್ನಾಗಿ ತಗೊಂಬಿಡೋಣ. ಈಗ ನೋಡಿರಿ ಚುನ್ಮರಿ ಹಿಂಡಿ ತೆಗೆದು ಈ ರೀತಿ ರುಬ್ಕೊಂಡಿವಿ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಆಲೂಗಡ್ಡೆ ಹಾಕೋಣ.
ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ. ಆಲೂಗಡ್ಡೆ ಹಾಕ್ತೀನಿ ಅರ್ಧ ಪೀಸ್. ನಮ್ಮ ಕ್ವಾಂಟಿಟಿ ಸ್ವಲ್ಪ ಅದಲ್ಲ, ಅರ್ಧ ಪೀಸ್ ಆಲೂಗಡ್ಡೆ. ಇದಕ್ಕೇನೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನು, ಸ್ವಲ್ಪ 1 ಸ್ಪೂನ್ ಮೈದಾ ಹಿಟ್ಟು, 1.5 ಸ್ಪೂನ್. ಕ್ವಾಂಟಿಟಿ ನೀವು ಎಷ್ಟು ತೊಗೊಂಡಿರ್ತೀರಿ ನೋಡಿಬಿಟ್ಟು ಹಾಕೋರಿ. ಹಾಗೇನೆ ಸ್ವಲ್ಪ ಮೊಸರು ಹಾಕೋಣ, 1 ಸ್ಪೂನು ಮೊಸರು. ಇವಾಗ ರುಬ್ಕೊಂಬರೋಣ ಬನ್ನಿ. ಈಗ ನೋಡಿರಿ ರುಬ್ಬಿ ತೊಗೊಂಡಿನಿ. ಈ ರೀತಿ ನುಣ್ಣಗೆ ರುಬ್ಬಬೇಕು. ಈಗ ನಾವು ಇಂಗ್ರೀಡಿಯೆಂಟ್ಸ್ಗಳು ಎಲ್ಲ ಹಾಕೋಣ. ಈರುಳ್ಳಿ, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನೆಲ್ಲ ಇವೆಲ್ಲ ಹಾಕೋಣ. ಈರುಳ್ಳಿ, ಹಂಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಕೈ ತಕ್ಕೋತೀನಿ. ಕರಿಬೇವು, ಕೊತ್ತಂಬರಿ, ಅಜ್ವೈನು 1 ಸ್ಪೂನು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಬೇಕಂದ್ರೆ ಒಂದು ಸ್ವಲ್ಪ ಒಣ ಖಾರನೂ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಂದ್ರೆ ಸ್ವಲ್ಪ ರೆಡ್ ಖಾರ ಹಾಕೋಣ. ಮೆಣಸಿನ್ಕಾಯಿ ಖಾರ ಆದ್ರೆ ನಡಿತೈತಿ, ಸ್ವಲ್ಪ ನಾ ಹಾಕೋತೀನಿ ರೆಡ್ ಖಾರ, ಚೂರು. ಇವಾಗ ಮಿಕ್ಸ್ ಮಾಡ್ಕೋಣ. ಕಲಿಸ್ಕೋಣ ರೀ. ನೋಡಿರಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಹಾಕಿ ಕಲಿಸ್ಕೊಂಬೇಡ. ಕೊತ್ತಂಬರಿ ಹಾಕಿಬಿಟ್ಟು ಕಲಿಸ್ಕೋಣ. ಚೆನ್ನಾಗಿ ಕಲಿಸ್ಕೋಣ. ಈ ಹದಕ್ಕಿರ್ಬೇಕು ಹಿಟ್ಟು. ನಾನು ಇದಕ್ಕೆ ಸೋಡಾ ಪುಡಿ ಹಾಕಿಲ್ರಿ, ಮೊಸರು ಹಾಕಿನೆಲ್ಲ ಮಸ್ತ್ ಉಬ್ಬಿ ಬರ್ತಾವೆ. ಈಗ ನೋಡಿರಿ ಮಸ್ತ್ನಾಗ ಎಣ್ಣೆ ಕಾಸಿನಿ. ಈಗ ರೆಡಿ ಆಗ್ಯದಲ್ಲ. ಈಗ ಒಂಚೂರು ಹಾಕೊಂಡು ನೋಡೋಣ. ಎಣ್ಣೆ ಕಾಯ್ದ. ಎಣ್ಣೆ ಕಾಯ್ದದ್ರಿ. ಈಗ ಇಷ್ಟಿಷ್ಟು ಬಿಟ್ಕೋಣ. ಸ್ಲೋ ಎಣ್ಣೆ ಕಾಸ್ರಿ. ಲೋ ಫ್ಲೇಮ್ನಾಗ ಇಟ್ಕೊಂಡು ಕರ್ಕೋರಿ, ಮಸ್ತ್ ಆಗ್ತವೆ. ಬಬಲ್ಸ್ ಕಮ್ಮಿ ಆದ ತಕ್ಷಣ ಟರ್ನ್ ಮಾಡ್ಕೋ. ಸ್ಲೋ ಫ್ಲೇಮ್ ಇಡ್ರಿ, ಉರಿ. ಈಗ ಟರ್ನ್ ಮಾಡ್ಕೊಂಡ್ರಿ. ನೋಡ್ರಿ ಈ ರೀತಿ ಟರ್ನ್ ಮಾಡ್ಕೊರಿ. ಮಸ್ತ್ ಸ್ಮೆಲ್ ಭಾರಿ. ಆಲೂಗಡ್ಡೆ ಹಾಕಿವಲ್ರಿ, ಮಸ್ತ್ನೇ.
ನೋಡಿರಿ ಫೈನಲ್ಲಾಗಿ ಈ ರೀತಿ ಬಂದು ಚುನ್ಮುರಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಚುನ್ಮುರಿ ಈರುಳ್ಳಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಇಷ್ಟ ಆಗೇ ಆಗ್ತದೆ. ನೋಡಿರಿ ಯಾವ ರೀತಿ ಬಂದವು, ಕ್ರಿಸ್ಪಿಯಾಗಿ ಬಂದವು, ಮಸ್ತ್ ಬಂದವು. ನೋಡಿರಿ ಯಾವ ರೀತಿ ಬಂದವು ಅಂದ್ರೆ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಬಂದವು. ನೋಡಿರಿ ಮಸ್ತ್ ಆಗ್ಯಾವ. ಈಗ ಒಳಗಡೆ ಸಾಫ್ಟ್, ಒಳಗಡೆ ಎಷ್ಟು ಸಾಫ್ಟ್ ಆಗ್ಯಾವ, ಮಸ್ತ್ ಆಗ್ಯಾವ. ಈಗ ಬಿಸಿ ಬಿಸಿ ಯಾವಲ್ಲ, ಮಸ್ತ್ ಆಗ್ಯಾವ. ಒಳಗಡೆ ಸಾಫ್ಟ, ಮೇಲ್ಗಡೆ ಗರಿ ಗರಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ನೀವು ಮಾಡ್ಕೊಂಡು ತಿನ್ನಿರಿ, ಒಂದು ಟೇಸ್ಟ್ ಮಾಡಿ ನೋಡೋಣ ಅಂತ ಬನ್ನಿ. ನೋಡಿರಿ ಎಷ್ಟು ಕಲ್ಸಮ್ ಕುರುಮ್ ಅಂತ ಸೂಪರ್. ನೀವು ಮಾಡ್ಕೊಂಡು ತಿನ್ನಿರಿ, ಇಷ್ಟ ಆಗೇ ಆಗ್ತದೆ. ಈಗ ಮೇಲ್ಗಡೆ ಗರಿ ಗರಿ ಆಗ್ಯದೆ, ಒಳಗೆ ಸಾಫ್ಟ್ ಆಲೂಗಡ್ಡೆ ಚುನ್ಮರಿ ಮಸ್ತ್ ಅಂದ್ರೆ ಮಸ್ತ್ ಅಥವಾ ಸಿಂಪಲ್ ಆದ ರೆಸಿಪಿ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಹೇಳ್ಕೊಟ್ಟಿನಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ನೀವು ಈ ರೀತಿ ಒಂದು ಸಾರಿ ಮಾಡ್ಕೊಂಡು ತಿನ್ನಿರಿ. ಪದೇ ಪದೇ ಕಡಲೆ ಹಿಟ್ಟಿನ ಬಜ್ಜಿ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ಒಂದು ಸಾರಿ ಚುನ್ಮುರಿ ಟ್ರೈ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ಲಾತ್ತೀರಿ ತಪ್ಪದೇ ಬಿಡುವಿನ ಟೈಮ್ ತೊಗೊಂಡು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣವೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ನಾ ಹಾಕುವಂಥ ಹೊಸ ಹೊಸ ರೆಸಿಪಿಯ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣ ನೋಡ್ಬೋದು ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತೊಗೊಂಬಂದೀನಿ ಅಂದ್ರೆ, ನಾನು ರಾತ್ರಿ ಉಳಿದಿರೋ ಚಪಾತಿಯಿಂದ ಒಂದು ರೆಸಿಪಿ ಮಾಡ್ತೀನಿ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆದರೂ ಅನ್ಬೋದು, ಬೆಳಗಿನ ತಿಂಡಿಗಾದ್ರೂ ಅನ್ಬೋದು. ನೀವು ಚಪಾತಿ ಉಳಿದಿದ್ರೆ ಹೀಗೆ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಮಸ್ತ್ ಆಗ್ತವೆ. ನಾ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ನೋಡಿರಿ 3 ಚಪಾತಿ ತೊಗೊಂಡಿನಿ. ರಾತ್ರಿ ಉಳಿದಿರೋ ಚಪಾತಿ ಮೆತ್ತಗಿರ್ತಾವಲ್ಲ, ಈ ರೀತಿ ಚಪಾತಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ, ಮೆಣಸಿಕಾಯಿ, ಕಡಲೆ ಹಿಟ್ಟು, ಗರಂ ಮಸಾಲೆ, ಅಚ್ಕಾರದ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಒಂದು ಆಲೂಗಡ್ಡೆ ಬೇಯಿಸ್ಬಿಟ್ಟು ತೊಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಏನು ಮಾಡೋಣ ಅಂದ್ರೆ, ಈ ಆಲೂಗಡ್ಡೆ ತುರಿದು ತೊಗೊಳ್ಳೋಣ. ಕುದಿಸಿ ತೊಗೊಂಡಿದ್ದೀನಿ. ಇದು ತುರಿದು ತೊಗೋಣ. ತುರ್ಕೊಂಡು ಬಂದು ತೋರಿಸ್ತೀನಿ. ನೋಡಿರಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ತೊಗೊಂಡಿನಿ. ಈಗ ಇದಕ್ಕೆ ಏನಂದ್ರೆ ಇಂಗ್ರೀಡಿಯೆಂಟ್ಸ್ ಹಾಕೋಣ ಎಲ್ಲ. ಈಗ ನೋಡಿರಿ ಇದಕ್ಕೆ ಒಂದು ಆಲೂಗಡ್ಡೆ ಬೇಯಿಸಿ ತೊಗೊಂಡಿನಲ್ಲ, ಇದಕ್ಕೆ ಸ್ವಲ್ಪ ಗರಂ ಮಸಾಲೆ, ಅಚ್ಕಾರದ ಪೌಡ್ರು, ಸ್ವಲ್ಪ ಅರಿಶಿನ ಪೌಡರ್, ಅದಕ್ಕೆ ಹಿಟ್ಟಿಗೆ ಹಾಕೋಣ. ಈಗ ನೋಡಿರಿ ಇದು ಮಿಕ್ಸ್ ಮಾಡಿ ಇಟ್ಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಕಲಸಿಟ್ಕೋಣ. ಮಸ್ತ್ ಆಗ್ತವೆ ನೋಡಿರಿ. ಈ ರೀತಿ ಮಾಡ್ಕೊಂಡಿನಿ. ನನಗೊಂದು ಕೈಯ ಮೊಬೈಲ್ ಹಿಡಿಯೋದು ನಾನೇ ಎಲ್ಲ ಅದ್ರ ಸಂಬಂಧ ಚೂರು ಹೆಚ್ಚು ಕಮ್ಮಿ ಆಗ್ತಿರ್ತದೆ. ನೋಡಿಕೊಂಡು ಮಾಡಿರಿ, ನೋಡ್ಕೊರಿ. ಈ ರೀತಿ ಕಲಸಿಟ್ಕೊಂಡಿನಿ. ಈಗ ಕಡಲೆ ಹಿಟ್ಟು ಇದನ್ನು ಮಾಡ್ಕೊಂಡು ಬನ್ನಿ. ಇದಕ್ಕೂ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 2 ಚಪಾತಿ ಇದು ಮಾಡ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡರ್, ಅಚ್ಕಾರದ ಪೌಡ್ರು ಹಾಕೀನಿ. ನಾನು ಇದಕ್ಕೆ ಹಂಗೆ ಹಸಿಮೆಣ್ಸಿಕಾಯಿ ಹಾಕಿಲ್ಲ, ಆಲೂಗಡ್ಡೆಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕೋಣ. ಇದನ್ನು ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ನೀರು ಹಾಕಿ ಬಜ್ಜಿ ಹಿಟ್ಟಿನ ಥರ ಕಲಿಸ್ಕೋರಿ. ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಚೂರು ಆಮ್ಚೂರು ಪೌಡ್ರ್ ಹಾಕೀನಿ ರೀ ಇದಕ್ಕೆ ನಾನು. ಆಮ್ಚೂರು ಪೌಡ್ರ್ ಆದರೂ ಹಾಕ್ರಿ, ಇಲ್ಲಾಂದ್ರೆ ಲಿಂಬೆ ರಸ ಇದ್ರೂ ಹಾಕ್ರಿ. ಈಗ ನೋಡಿರಿ ಇದು ಬಜ್ಜಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಣ ಹಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದಕ್ಕೆ ಸ್ವಲ್ಪ. ನೋಡಿರಿ ಈ ರೀತಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಅದಕ್ಕೆಲ್ಲ ಹಾಕಿ ನೋಡ್ರಿ ಅಲ್ಲಿ ಇಂಗ್ರೀಡಿಯೆಂಟ್ಸು. ಈಗ ನೋಡಿರಿ ಉಳಿದಿರೋ ಚಪಾತಿ, ಈ ಆಲೂಗಡ್ಡೆ ಸ್ಮ್ಯಾಶು ಇಷ್ಟು ಇಟ್ಕೊಂಡ್ರಿ. ಈಗ ಚಪಾತಿ ಹರಡ್ಕೊಂಡು ಈ ಚಪಾತಿ ಮ್ಯಾಗ
ಇದೆಲ್ಲ ಫಿಲ್ ಮಾಡೋಣ. ಆಲೂಗಡ್ಡೆ ಹಚ್ಕೋಣ. ಇದೆಲ್ಲ ಒಂದು ಕೈಯಾಗಿ ಹಿಡಿದು ಮಾಡೋಕ್ಕೆ ಬರ್ತದೆ ಇಲ್ಲರಿ, ಈ ರೀತಿ ಹಚ್ಕೋಣ. ಸುತ್ತಗಡೆ ಹಚ್ಕೊಂಡು ತೋರಿಸ್ತೀನಿ ನೋಡಿರಿ. ಈ ರೀತಿ ಆಲೂಗಡ್ಡೆ ಚಪಾತಿ ತುಂಬ ಹರಡ್ಕೊಂಡೀನಿ. ಈ ರೀತಿ ಇವು ಒಂದು 4 ಪೀಸ್ ಮಾಡಿಕೊಂಡು ಕಡಲೆಯಲ್ಲಿ ಸ್ಟಫಿಂಗ್ ಮಾಡಿ ಕರಿಯೋಣ ಎಣ್ಣೆಯಲ್ಲಿ. ಈ ರೀತಿ ಕಟ್ ಮಾಡ್ಕೋಣ. ಈಗ ನೋಡಿರಿ ಎಣ್ಣೆ ಕಾಯಿ ಇಟ್ಕೊಂಡಿನಿ. ಈ ರೀತಿ ಚಪಾತಿಗಳು ಕಟ್ ಮಾಡಿದ್ದು ಇದರೊಳಗೆ ಸ್ಟಫಿಂಗ್ ಮಾಡೋಣ. ಈ ರೀತಿ ಚಪಾತಿ ಕಟ್ ಮಾಡ್ಕೊಂಡಿನಿ. ಇವು ಇದರೊಳಗೆ ಸ್ಟಫಿಂಗ್ ಮಾಡಿ ಕರ್ಕೋಣ. ಎಲ್ಲವಷ್ಟು ಚಪಾತಿ ಇದೇ ರೀತಿ ಕಟ್ ಮಾಡ್ಕೊಂಡು ನೋಡಿರಿ. ಈ ರೀತಿ ಸೇಪ್ ಮಾಡ್ಕೊರಿ. ಮಸ್ತ್ ಇಷ್ಟಪಡ್ತಾರೆ ಮಕ್ಕಳು. ಆಲೂಗಡ್ಡೆ ತುಂಬಾ ಮೆತ್ತಗೆ ಬೇಯಿಸ್ಕೋಬೇಕು. ಎಣ್ಣೆ ಕಾಯ್ದ ತಕ್ಷಣ ಕರ್ಕೋಣ. ಈಗ ನೋಡಿರಿ, ಈಗ ಸ್ಟಫಿಂಗ್ ಮಾಡಿಕೊಂಡು ಅದರೊಳಗೆ ಹಾಕೊಂಬಿಡ. ಎಣ್ಣೆ ಕಾಯ್ದದಲ್ಲ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಜಾಸ್ತಿ ಸ್ಲೋ ಇಟ್ಕೊಂಡು ಕರ್ಕೋರಿ. ನೋಡಿ ನೋಡ್ರಿ ಯಾವ ರೀತಿ ಉಬ್ಬಿ ಬರ್ತಾವ, ಮಸ್ತ್ ಆಗ್ತಾವ. ಸ್ಲೋ ಇಡ್ರಿ ಉರಿ. ನೋಡ್ರಿ ಯಾವ ಮಸ್ತ್ ಕಾಣಿಸ್ತಾವ, ಭಾರಿ ಟೇಸ್ಟು ಆಗೇ ಆಗ್ತಾವ. ತಗೊಂಬಿಡೋಣ. ಇದು ನೋಡ್ರಿ ಮಸ್ತ್ ಅನ್ನಿಸ್ತಾವ. ಮಕ್ಕಳು ಏನಂತ ಗೊತ್ತಾಗೋದಿಲ್ಲ, ಆ ರೀತಿ ಮಸ್ತ್ ಆಗ್ತಾವ. ಇನ್ನೊಂದು ಹಾಕೋಣ. ನೋಡ್ರಿ ಯಾವ ರೀತಿ ಬಂದಾವಂತ, ಸೂಪರಾಗಿ ಬರ್ತಾವೆ ನೋಡ್ರಿ. ಮೇಲೆ ಕ್ರಿಸ್ಪಿಗೆ ನೋಡ್ರಿ ಯಾವ ರೀತಿ ಬಂದಾವೆ. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ನೀವು ಮಾಡ್ಕೊಂಡು ತಿನ್ನಿರಿ. ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ತಕ್ಷಣ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣವೇ ನೋಡ್ಬೋದು. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ, ಸೂಪರಾಗಿ ಬರ್ತಾವೆ. ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡ್ರಿ ಯಾವ ರೀತಿ ಉಬ್ಬಿ ಬಂದಾವೆ ನೋಡ್ರಿ, ಮಸ್ತ್ ಆಗ್ಯಾವಲ್ರಿ. ಯಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದಂತರೂ ಮರ್ಯಾಕೆ ಹೋಗಬೇಡ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಮಸ್ತ್ ಆಗ್ಯಾವ, ಕ್ರಿಸ್ಪಿಯಾಗಿ. ಯಾರಿ ಸೂಪರ್. ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ರೆಸಿಪಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್ ಬಾಯ್.